ಇವತ್ತಿನ ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೆಟಿನೋಪತಿ ತಜ್ಞರಾದ ಡಾಕ್ಟರ್ ಬಿ ಪೂರ್ಣಚಂದ್ರ. ನಮಸ್ಕಾರ ಸರ್. ನಮಸ್ಕಾರ. ಈಗ ನೋಡಿ, ರೆಟಿನೋಪತಿ ತಜ್ಞರು ತಾವು, ವಿಶೇಷವಾಗಿ ಡಯಾಬಿಟಿಸ್ ರೆಟಿನೋಪತಿ. ಈ ಕನ್ನಡದಲ್ಲಿ ಸ್ವಲ್ಪ ನಮಗೆ ತುಂಬ ಸುಲಭವಾಗಿ ಅರ್ಥ ಆಗಬೇಕೀಗ. ಡಯಾಬಿಟಿಸ್ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ರೆಟಿನಾ ಅಂದರೆ ಕಣ್ಣಿನ ನರಕ್ಕೆ ನಾವು ರೆಟಿನಾ ಅಂತ ಕರಿತೀವಿ. ಇದು ಕಣ್ಣಿನ ಹಿಂಭಾಗದಲ್ಲಿರುತ್ತೆ. ಕಣ್ಣು ಅಂದ ಕೂಡಲೇ ಸಾಮಾನ್ಯವಾಗಿ ಜನಕ್ಕೆ ಪೊರೆ ಬರೋದು, ಕನ್ನಡಕ, ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ. ನರದ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಎಸ್ಪೆಷಲಿ ಮಧುಮೇಹ, ಶುಗರಿಂದಾಗಿ ಇದು ಅಫೆಕ್ಟ್ ಆಗ್ಬೋದು ಅನ್ನೋದು ಗೊತ್ತಿರಲ್ಲ. ಬೇಸಿಕಲಿ ಕಣ್ಣಿನ ಹಿಂಭಾಗದ ನರಕ್ಕೆ ನಾವು ರೆಟಿನಾ ಅಂತ ಕರಿತೀವಿ. ಆ ನರ ಯಾವಾಗ ಈ ಬಿ ಪಿಯಿಂದಾಗಿ, ಡಯಾಬಿಟಿಸಿಂದಾಗಿ ಏನು ಅಫೆಕ್ಟ್ ಆಗುತ್ತೋ ಅದನ್ನು ನಾವು ರೆಟಿನೋಪತಿ ಅಂತ ಕರಿತೀವಿ. ಅದು ಡಯಾಬಿಟಿಸ್ ರೆಟಿನೋಪತಿ ಆಗ್ಬೋದು, ಹೈಪರ್ಟೆನ್ಸಿವ್ ರೆಟಿನೋಪತಿ ಆಗ್ಬೋದು, ಅಥವಾ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆ ಆದ್ರೂ ಅದರಿಂದಾಗಿ ಕಣ್ಣಿನ ನರ ಅಫೆಕ್ಟ್ ಆಗ್ಬೋದು. ಇವಾಗ ರೆಟಿನೋಪತಿ ತಜ್ಞರು ಇರೋದ್ರಿಂದ ಕಣ್ಣಿಗೆ ಸಂಬಂಧಪಡೋ ಹಾಗೆ ಡಯಾಬಿಟಿಸ್ ಬಂದಾಗ ಅಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಷಯವನ್ನು ಮಾತಾಡ್ತಾ ಇದ್ದೀವಿ. ಹೌದು. ಆ್ಯಕ್ಚುಲಿ ಏನಕ್ಕೆ ಅಂತಂದರೆ, ಯಾರಿಗೇ ಒಂದು ಡಯಾಬಿಟೀಸ್ ಅಂತ ಒಂದು ನಿಮಗೆ ಕಾಯಿಲೆ ಡಿಟೆಕ್ಟ್ ಆದಮೇಲೆ, ಈಗ ನಿಮಗೆ ತಿಳಿದಿರ್ಬೋದು, ಶುಗರಿಂದ ಹಾರ್ಟ್ ಅಫೆಕ್ಟ್ ಆಗುತ್ತೆ, ಕಿಡ್ನಿ ಅಫೆಕ್ಟ್ ಆಗುತ್ತೆ, ಬ್ರೈನ್ ಅಫೆಕ್ಟ್ ಆಗುತ್ತೆ. ಅದೇ ಥರ ಕಣ್ಣು ಕೂಡ ಅಫೆಕ್ಟ್ ಆಗುತ್ತೆ. ಈ ಕಣ್ಣಲ್ಲಿ ರೆಟಿನಾ ಅನ್ನೋದು ತುಂಬ ಮುಖ್ಯ. ಏನಕ್ಕೆ ಅಂತಂದರೆ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಕಣ್ಣಲ್ಲಿ ಲೆನ್ಸ್ನ ರೀಪ್ಲೇಸ್ ಮಾಡಿ ಬೇರೆ ಲೆನ್ಸ್ ಹಾಕ್ಬೋದು. ಈ ನೇತ್ರದಾನ ಅಂತ ಕೇಳಿರ್ತೀರ ನೀವು. ನೇತ್ರದಾನ ಅಂತ ಮಾಡಿ ಕರಿಗುಡ್ಡೆ ಬದಲಾಯಿಸಿ ಬೇರೆ ಕರಿಗುಡ್ಡೆ ಹಾಕ್ಬೋದು. ಬಟ್ ಈ ನರನ ನಾವು ಬದಲಾಯಿಸೋಕ್ಕಾಗಲ್ಲ. ಇದು ಯಾವುದೇ ಕಾರಣದಿಂದಾಗಲಿ ಇದು ಏನಾದ್ರು ಒಂದು ಸಲ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಅದು ಪರ್ಮನೆಂಟ್. ಅದು ರೆಟಿನಾ ಹಾಳಾದರೆ ಮುಗೀತು. ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಹಾಳಾಗದೇ ಇರೋ ಥರ ನೋಡ್ಕೋಬೇಕು. ಮತ್ತು ಅದರಲ್ಲಿ ಆಗುವಂಥ ಕಾಯಿಲೆಗಳು ಬಹಳ ಮಟ್ಟಕ್ಕೆ, ಎಸ್ಪೆಷಲಿ ಡಯಾಬಿಟಿಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿದ್ರೆ ಡೆಫಿನೆಟ್ಲಿ ಅದನ್ನು ಗುಣಪಡಿಸ್ಬೋದು. ಇದನ್ನು ನಾವು ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಅಂದರೆ ದೃಷ್ಟಿ ಹೋಗೋದ್ರಿಂದ ತಡಿಬೋದು ಇದನ್ನು. ಸೊ ನೀವು ಹೇಳಿದ್ರಿ ಈಗ ಶುಗರಿಂದ ಯಾವ ಥರ ಆಗುತ್ತೆ ಅಂತ. ನಿಮಗೆ ಯಾವಾಗ ಒಂದು ಶುಗರ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ, ನೀವು ತಕ್ಷಣ ಹೋಗಿ ಒಂದು ಕಣ್ಣಿನ ತಪಾಸಣೆ ಮಾಡಿಸ್ಕೋಬೇಕು. ಇದು ರೆಟಿನೋಪತಿ ಒಂದು, ಮತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ನೋಡಿದ್ರೆ ನೀವು ಬಂದ ಕೂಡಲೇ ಅದಕ್ಕೊಂದು ಪ್ರೋಟೋಕಾಲ್ ಅಂತಲೇ ಇರುತ್ತೆ. ಈಗ ನಮಗೆ ಶುಗರ್ ಇದೆ, ನೀವು ಕಣ್ಣು ತಪಾಸಣೆ ಮಾಡ್ಕೋಬೇಕು ಅಂತ ಬಂದರೆ ಅದಕ್ಕೆ ಬೇಕಾದಂಥ ಯಾವ್ಯಾವ ಇನ್ವೆಸ್ಟಿಗೇಷನ್ಸ್ ಅನ್ಬೋದು, ಸ್ಕ್ಯಾನ್ಗಳಿರಬೇಕು. ಎಲ್ಲರಲ್ಲೂ ಇದೆಲ್ಲ ಬೇಕಾಗಲ್ಲ. ಆಧಾರದ ಮೇಲೆ ಚಿಕಿತ್ಸೆ ಆಗುತ್ತೆ. ಎಕ್ಸಾಕ್ಟ್ಲಿ, ಆಧಾರದ ಮೇಲೆ. ಈಗ ಈ ಡಯಾಬಿಟಿಸ್ ರೆಟಿನೋಪತಿ ಅಂದರೆ ಡಯಾಬಿಟಿಸ್ ಇದ್ದವರಿಗೇ ಮಾತ್ರ ಬರುತ್ತಾ, ಯಾರಿಗೆ ಬರುತ್ತೆ ಇದು? ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಸ್ ಇರೋರಿಗೆ ಮಾತ್ರ ಬರುತ್ತೆ. ಬಟ್ ರೆಟಿನಾದಲ್ಲಿ ನೂರಾರು ಥರ ಕಾಯಿಲೆಗಳಾಗುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಒಂದು ಕಾಯಿಲೆ. ಬಟ್ ನಾವು ನೋಡೋ ಪೇಷಂಟಲ್ಲಿ 80-90% ಈ ಡಯಾಬಿಟಿಕ್ ರೆಟಿನೋಪತಿ, ಬಿಕಾಸ್ ಡಯಾಬಿಟಿಸ್ ಕಾಮನ್ ಅಲ್ವಾ. ಸೊ ಹಾಗಾಗಿ ಅಂದರೆ ಈಗ ಡಯಾಬಿಟಿಸ್ ಇರದೇ ಇರೋವರಿಗೂ ಕೂಡ ರೆಟಿನೋಪತಿ ಆ ಒಂದು ಸಮಸ್ಯೆ. ಹೌದು, ರೆಟಿನಾದಲ್ಲಿ ಸಮಸ್ಯೆಗಳಾಗಿರುತ್ತಾ, ರೆಟಿನಾ ಸಮಸ್ಯೆ ಆಗುತ್ತೆ. ಹೌದು. ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ರೆಟಿನಾದಲ್ಲಿ ಸಮಸ್ಯೆಗಳಾಗ್ಬೋದು. ಈ ಡಯಾಬಿಟಿಸ್ ಇಂದ ಆಗುವಂಥದ್ದು ಒಂದಷ್ಟೇ, ಬಟ್ ತುಂಬಾ ಸಮಸ್ಯೆಗಳಿರುತ್ತೆ ರೆಟಿನಾದಲ್ಲಿ. ಕಣ್ಣಿನಲ್ಲಿ ಕೆಲವು ವಂಶಪಾರಂಪರ್ಯ ಅನುವಂಶಿಕ ಕಾಯಿಲೆಗಳು ಅಂತ ಕರಿತೀವಿ. ಹೆರಿಡಿಟರಿ ರೆಟಿನಲ್ ಡಿಸ್ಟ್ರೋಫಿಸಿಂದ ಹಿಡಿದು ಮಕ್ಕಳಲ್ಲಾಗೋ ಕಣ್ಣಿನ ಟ್ಯೂಮರ್ಸಿಂದ ಹಿಡಿದು, ಮತ್ತು ಏಜ್ ಆಗ್ತಾ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕರಿತೀವಿ ಇಂದ ಹಿಡಿದು ರೆಟಿನಾದಲ್ಲಿ ಬಹಳ ಥರದ ಕಾಯಿಲೆಗಳು. ಬೇರೆ ಬೇರೆ ಅಪಘಾತಗಳ ಸಂದರ್ಭದಲ್ಲಿ ರೆಟಿನಾ ಹಾಳಾಗಿ ದೃಷ್ಟಿ ಕಳ್ಕೊಂಡಿರುವಂಥ ತುಂಬ ಉದಾಹರಣೆಗಳಿದ್ದಾವೆ. ಈಗ ಈ ಡಯಾಬಿಟಿಸ್ ರೆಟಿನೋಪತಿ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಸಾಮಾನ್ಯವಾಗಿ ದೃಷ್ಟಿಗೆ ಏನೋ ಒಂದು ತೊಂದರೆ ಆಗ್ಬಿಡುತ್ತೆ, ಇದಕ್ಕಿದ್ದಂಗೆ ಅಪಘಾತ ಆಗ್ಬಿಡುತ್ತೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಳಾಗ್ಬಿಡುತ್ತೆ. ಆವಾಗ ತಾವು ಹೇಳ್ದಂಗೆ ನರ ಒಂದು ಚೆನ್ನಾಗಿರಬೇಕು. ಹೌದು. ಆದರೂ ನರ ಆ ಸಂದರ್ಭದಲ್ಲಿ, ಅಪಘಾತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಏನೋ ಆಘಾತಕ್ಕೊಳಗಾಗಿ ಹಾಳಾಗ್ಬಿಡುತ್ತೆ. ಅದಕ್ಕೆ ಏನಾದರೂ ಚಿಕಿತ್ಸೆ ಇರುತ್ತಾ? ಹೌದು. ಈಗ ಸಾಮಾನ್ಯವಾಗಿ ಕಣ್ಣಲ್ಲಿ ಏನಾರು ಒಂದು ಅಪಘಾತದಿಂದ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ಯಾರೋ ಈಗ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ಏನೋ ಮೆಟಲ್ ಚಿಪ್ ಹೊಡೀತು, ಅದಾಗಿ ಕಣ್ಣಿಗೆ ಸಮಸ್ಯೆ ಆಗೋ ಸಾಧ್ಯತೆಗಳಿರುತ್ತೆ. ಆ ಥರ ಆದಾಗ ಈ ಕಣ್ಣು ದೃಷ್ಟಿ ಮತ್ತೆ ವಾಪಸ್ ಬರೋದು ನರ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಒಂದು ಹಂತದವರೆಗೂ ಡ್ಯಾಮೇಜ್ನ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸ್ಬೋದು. ತುಂಬ ಅಡ್ವಾನ್ಸ್ ಡ್ಯಾಮೇಜ್ ಆಗಿದ್ದರೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ, ದೃಷ್ಟಿನೇ ಕಳ್ಕೊಂಡ್ಬಿಡ್ತಾರೆ. ನಾವು ಎಷ್ಟೋ ಸಲ ಯಾವ್ಯಾವುದೋ ಕೆಲಸ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ, ವಾಹನ ಚಲಾವಣೆ ಮಾಡ್ತಿರ್ತೀವಿ, ಇದ್ದಕ್ಕಿದ್ದಂಗೆ ಏನೋ ಒಂದು ಸೈ ಅಂತ ಬಂದು ಹೊಡೆದ್ಬಿಡುತ್ತೆ. ಹೌದು, ಅದು ಏನಪ್ಪ ಸ್ವಲ್ಪದ್ರಲ್ಲೇ ನನ್ನ ದೃಷ್ಟಿ ಉಳಿತು ಅಂತಾಳೆ. ಸಾಮಾನ್ಯ ಹಳ್ಳಿನಲ್ಲಿ ಬೇರೆ ಬೇರೆ ಜನ ಹೇಳೋದನ್ನೆಲ್ಲ ಸ್ವಲ್ಪದ್ರಲ್ಲೇ ನನ್ನ ದೃಷ್ಟಿ ಉಳಿತು ಅಂತ ಹೇಳ್ತಿರ್ತಾರೆ. ಅಂದರೆ ಅಷ್ಟು ಅಕಸ್ಮಾತಾಗಿ ಆಗುವಂಥ ಘಟನೆಗಳು ತುಂಬ ಇದೆ. ಹೌದು. ಆವಾಗ ಕೂಡಲೇ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ನಾವು ಕೂಡಲೇ ಡಾಕ್ಟರ್ ಹತ್ರ ಹೋದರೆ ಏನಾದರೂ ಒಂದು ಚಿಕಿತ್ಸೆ ಸಿಕ್ಕಿತು. ಹೌದು. ಇಲ್ಲಾಂದರೆ ರೆಟಿನಾಗ ಏನೂ ಧಕ್ಕೆ ಆಗಿಲ್ಲ ಅಂದರೆ ಉಳಿದಂತೆ ದೃಷ್ಟಿಯನ್ನು ಸರಿಪಡಿಸ್ಬೋದು. ಹೌದು, ಕೆಲವು ಸಲ ರೆಟಿನಾಗ ಧಕ್ಕೆ ಆಗಿದ್ರು ಅದನ್ನು ಕೆಲವು ಸಲ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಒಂದು ಹಂತದವರೆಗೂ ನಾವು ಅದನ್ನು ಕಾಪಾಡ್ಬೋದು. ಸರಿ, ಡಯಾಬಿಟಿಸ್ ರೆಟಿನೋಪತಿ ಇದರ ಲಕ್ಷಣಗಳು ಏನು? ನೋಡಲಿಕ್ಕೆ ಆರಾಮಾಗಿರ್ತಾನೆ, ಡಯಾಬಿಟಿಸ್ ಇರುತ್ತೆ ಅಂದ್ಕೋಣ, ಏನು ಲಕ್ಷಣಗಳು? ಇದು ಇವತ್ತಿನ ಕಾರ್ಯಕ್ರಮದ ಬಹುಮುಖ್ಯ ಪ್ರಶ್ನೆ ಮತ್ತು ನೀವು ಕೊಡೋ ಉತ್ತರ ಬಹಳ ಮುಖ್ಯ. ಏನಂತಂದರೆ ಈ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಈ ಸಾಮಾನ್ಯ ಅರ್ಲಿ ಸ್ಟೇಜ್ನಲ್ಲಿ ನಿಮ್ಗೆ ಯಾವುದೇ ಥರದ ಸಿಂಪ್ಟಮ್ಸ್ ಬರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಅಷ್ಟೇ ಪೇಷಂಟ್ಗಳು ಬಂದು ಹೇಳ್ತಾರೆ ಪ್ರಾಬ್ಲಮ್ ಆದಾಗ, ಡಾಕ್ಟರ್ ನನಗೇನು ಪ್ರಾಬ್ಲಮೇ ಇರಲಿಲ್ಲ, ನಾನು ಏನಕ್ಕೆ ತೋರಿಸ್ಕೋಬೇಕಾಗಿತ್ತು ಅಂತ. ನಾನು ಅದಕ್ಕೆ ಹೇಳಿದೆ ಯಾವಾಗಲೇ ಕಾರ್ಯಕ್ರಮದ ಆರಂಭದಲ್ಲಿ, ನಿಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಕೂಡಲೇ ತಕ್ಷಣ ಒಂದು ಸಲ ಕಣ್ಣು ಎಸ್ಪೆಷಲಿ ರೆಟಿನಾ ಚೆಕಪ್ ಮಾಡಿಸ್ಕೋಬೇಕು. ಈ ರೆಟಿನಾದಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಕೇಂದ್ರ ಭಾಗ ಮತ್ತು ಬಾಹ್ಯ ರೆಟಿನಾ ಅಂತ ಇರುತ್ತೆ. ಆ ಕೇಂದ್ರ ಭಾಗನ ಮ್ಯಾಕ್ಯುಲಾ ಅಂತ ಕರಿತೀವಿ. ನಮಗೆ ಮೇನ್ ದೃಷ್ಟಿ ಬರೋದೇ ಆ ಮ್ಯಾಕ್ಯುಲಾ ಇಂದ. ಈ ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟ್ ಆದಾಗ ಈ ಕೇಂದ್ರ ಭಾಗಕ್ಕೆ ಅಫೆಕ್ಟ್ ಆಗದಲ್ಲೇ ಬರೀ ಪೆರಿಫೆರಲ್ ರೆಟಿನಾ ಅಥವಾ ಬಾಹ್ಯ ರೆಟಿನಾದಲ್ಲಿ ಏನಾರ ಚೇಂಜಸ್ ಇದ್ದರೆ ಪೇಷಂಟ್ಗೆ ಏನೂ ಸಿಂಪ್ಟಮ್ಸ್ ಬರಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಅಥವಾ ಈ ಮ್ಯಾಕ್ಯುಲಾ ಏನಾರು ಅಫೆಕ್ಟ್ ಆದರೆ ಮ್ಯಾಕ್ಯುಲಾರ್ ಎಡಿಮಾ ಅಂತ ಕರಿತೀವಿ. ಅಂದರೆ ಕಣ್ಣಿನ ಕೇಂದ್ರ ಭಾಗದಲ್ಲಿ ನೀರು ತುಂಬಿಕೊಳ್ಳೋದು. ಕೇಂದ್ರ ಭಾಗ ಅಂತಂದ್ರೆ ಮ್ಯಾಕ್ಯುಲಾ ಕಪ್ಪಗಿರೋದು ಕಣ್ಣಿನ ಮುಂಭಾಗದಲ್ಲಿರೋ ಕಾರ್ನಿಯಾ, ಕರಿಗುಡ್ಡೆ. ಇದು ಕಣ್ಣಿನ ಹಿಂಭಾಗದಲ್ಲಿ ನರ ಇರುತ್ತಲ್ಲ ಅದರ ಕೇಂದ್ರ ಭಾಗ. ಅದರ ಕೇಂದ್ರ ಭಾಗ. ಕಾರ್ಯಕ್ರಮ ಕೇಳೋರಿಗೆ ಅದು ಏನು ಅಂತ ಅನ್ನೋದು ಗೊತ್ತಾಗಬೇಕಲ್ಲ. ಮುಂಭಾಗ ಅಂದ್ಕೊಳ್ಳೆ ಸಾಮಾನ್ಯವಾಗಿ ನಾನು ಶುರುವಿನಲ್ಲಿ ಹೇಳ್ದಂಗೆ ಕಣ್ಣಿನ ನರ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿರುತ್ತೆ, ನಮಗೆ ಕಾಣಿಸಲ್ಲ. ನೀವು ಕೆಲವು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ದಲೆ ಅದನ್ನ ತಪಾಸಣೆ ಮಾಡೋದು ಕಷ್ಟ. ವೈದ್ಯರಿಗೆ ಮಾತ್ರ ಗೊತ್ತಾಗುತ್ತೆ. ಸರಿ ಸರ್. ಹೌದು. ಆ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅಂತ ಪರೀಕ್ಷೆ ಮಾಡಬೇಕು, ಗೊತ್ತಾಗಬೇಕು. ಪರೀಕ್ಷೆಗಳನ್ನು ಮಾಡ್ತೀರಾ ನೀವು? ಹೌದು. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಯಾರಿಗೋ ಒಬ್ರಿಗೆ ಡಯಾಬಿಟಿಸ್ ಇದೆ ಅಂತ, ಮಧುಮೇಹ ಇದೆ ಅಂತ ಗೊತ್ತಾಗಿದೆ, ಅವರು ಕಣ್ಣಿನ ತಪಾಸಣೆಗೆ ಹೋದಾಗ ಫಸ್ಟ್ ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡ್ತೀವಿ. ಅದು ಫಸ್ಟ್ ಎಲ್ಲ ಕಾಣಿಸ್ತಾ ಇದೆಯಾ ಅಂತ. ಫಸ್ಟ್ ದೃಷ್ಟಿ ಪರೀಕ್ಷೆ ಆದಮೇಲೆ ಕಣ್ಣಿನ ಮುಂಭಾಗನ ಚೆಕ್ ಮಾಡ್ತೀವಿ. ಕಣ್ಣಿನ ಮುಂಭಾಗದಲ್ಲಿ ಪೊರೆ ಇದೆಯಾ ಅಥವಾ ಗ್ಲಾಕೋಮಾ ಥರದ್ದು ಏನಾದ್ರು ಸಮಸ್ಯೆಗಳಿದೆಯಾ, ಕಣ್ಣಿನಲ್ಲಿ ತೇವಾಂಶ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇದೆಲ್ಲ ಸರಿಯಾಗಿದೆ ಅಂತ ಖಾತ್ರಿ ಪಡಿಸ್ಕೊಂಡ್ಮೇಲೆ ಒಂದು ಡ್ರಾಪ್ ಹಾಕ್ಬಿಟ್ಟು ಕಣ್ಣನ್ನು ಡೈಲೇಟ್ ಅಂತ ಮಾಡ್ತೀವಿ. ಕಣ್ಣಿನ ಪ್ಯೂಪಿಲ್ ಅಂತ ಇರುತ್ತೆ, ಅದು ಡೈಲೇಟ್ ಆದಮೇಲೆ ಅದರ ಹಿಂಭಾಗದಲ್ಲಿ ಲೆನ್ಸ್ ಇರುತ್ತೆ. ಆ ಲೆನ್ಸಲ್ಲೂ ಏನಾದ್ರು ಸಮಸ್ಯೆಗಳಿದೆಯಾ ಶುಗರಿಂದ ನೋಡಿದ್ಮೇಲೆ ಅದರ ಹಿಂಭಾಗದಲ್ಲಿ ನರ ಇರುತ್ತೆ, ನಮ್ಮ ರೆಟಿನಾ ಇರುತ್ತೆ. ಸೊ ಆವಾಗ ನಾವು ನರನ ತಪಾಸಣೆ ಮಾಡಿ, ಈಗ ನರದಲ್ಲಿ ಏನು ಸಮಸ್ಯೆ ಇಲ್ಲ ಅಂತಂದರೆ ನಾವು ಯೂಶ್ವಲಿ 6 ತಿಂಗಳು ಅಥವಾ ವರ್ಷಕ್ಕೊಂದ್ಸಲ ಬರೋದಕ್ಕೆ ಹೇಳ್ತೀವಿ. ಯಾಕೆಂದರೆ ಸಿಂಪ್ಟಮ್ಸ್ ಏನು ಇಲ್ದೇ ಇರ್ಬೋದು, ಬಟ್ ರೆಟಿನೋಪತಿ ಸ್ಟಾರ್ಟ್ ಆದಾಗ ನಾನು ಹೇಳಿದ್ನಲ್ವ, ಆರಂಭಿಕ ಹಂತದಲ್ಲಿ ಯಾವುದೇ ಥರ ಲಕ್ಷಣಗಳು ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ತಪಾಸಣೆ ಮಾಡಿದಾಗ ಕಣ್ಣಿನ ನರದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಉದಾಹರಣೆ ತಗೊಳ್ಳೋಣ. ಅದರಲ್ಲಿ ಯಾವ ಹಂತದಲ್ಲೇ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಟ್ರೀಟ್ಮೆಂಟ್ ಅನ್ನೋದು. ಈಗ ಆರಂಭಿಕ ಹಂತದಲ್ಲಿದ್ದರೆ ಅದಕ್ಕೆ ನೀವು ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದೇ ಟ್ರೀಟ್ಮೆಂಟ್, ಅದಕ್ಕೆ ಏನು ಮಾಡೋದು ಅಷ್ಟೇ ಸಾಕು. ಅದೇನಾರು ಮುಂದಿನ ಹಂತಕ್ಕೆ ಹೋದ್ರೆ, ನಾನು ಹೇಳಿದೆ ನನ್ನ ಕಣ್ಣಿನ ಕೇಂದ್ರ ಭಾಗದಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ರೆಟಿನಾದಲ್ಲಿ ಅಂದಾಗ, ಅವಾಗ ಕೆಲವು ಕಣ್ಣಲ್ಲಿ ಇಂಜೆಕ್ಷನ್ಸ್ ಕೊಡಬೇಕಾಗಿ ಬರುತ್ತೆ. ಅಥವಾ ಕಣ್ಣಿನ ನರದಲ್ಲಿ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಹೊಸ ರಕ್ತನಾಳಗಳು ಬೆಳ್ಕೊಂಡ್ರೆ ಅದಕ್ಕೆ ಲೇಸರ್ ಚಿಕಿತ್ಸೆ ಮಾಡಿ, ಇದು ಶಸ್ತ್ರಚಿಕಿತ್ಸೆ ಅಲ್ಲ, ಇದು ಲೈಟ್ ಬೇಸ್ ಥೆರಪಿನೇ. ಆ ಲೇಸರ್ ಮಾಡಿ ಈ ಹೊಸ ರಕ್ತನಾಳಗಳನ್ನ ಕರಗೋ ಥರ ಮಾಡ್ತೀವಿ ನಾವು ಅದನ್ನು. ಕೆಲವು ಸಲ ಏನಾಗುತ್ತೆ ಅಂತಂದರೆ, ನಮ್ಮ ಕೆಲವು ಪೇಷಂಟ್ಸ್ಗಳು ಈ ಹೊಸ ರಕ್ತನಾಳಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಪಾಪ, ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ದಿನನಿತ್ಯ ಅವ್ರ ಕೆಲಸ ಕಾರ್ಯಗಳು ನಡೀತಾ ಇದೆ, ದೃಷ್ಟಿ ಏನು ತೊಂದರೆ ಇಲ್ಲ, ಸಡನ್ನಾಗಿ ಬ್ಲೀಡಿಂಗ್ ಆಗಿ ಬಂದಿರೋಂಥ ಸಾಧ್ಯತೆಗಳು ಇದೆ. ಅಂದರೆ ಕಾಯಿಲೆ ಶುರುವಾಗಿದ್ದು ಮಿನಿಮಮ್ ಒಂದು 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದೆ, ಅದು ಹೊಸ ರಕ್ತನಾಳ ಬೆಳ್ಕೊಂಡು ಬ್ಲೀಡಿಂಗ್ ಆದ ಪಾಪ ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ಅದೇ ಪೇಷಂಟ್ ಏನಾದ್ರು ಮುಂಚೆನೇ ಬಂದಿದ್ರೆ
ಅದನ್ನು ಲೇಸರಲ್ಲಿ ಕರಗಿಸ್ಬಿಟ್ಟು ಅದನ್ನು ಗುಣಪಡಿಸ್ಬೋದಿತ್ತು. ಬ್ಲೀಡಿಂಗ್ ಆದಾಗ್ಲೂ ಇವಾಗ ಕೆಲವು ಶಸ್ತ್ರಚಿಕಿತ್ಸೆಗಳ ಮೂಲಕ ಅದನ್ನು ಸರಿಪಡಿಸ್ಕೋಬೋದು. ಬಟ್ ಶಸ್ತ್ರಚಿಕಿತ್ಸೆ ಅಂಥದವರೆಗೂ ಹೋಗೋವರೆಗೂ ಬಿಡ್ಕೋಬಾರ್ದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ವ, ಹಾಗಾಗಿ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳ ಮೇಲೆ ಜನರಿಗೆ ಒಂಥರ ಭರವಸೆ, ಬಿಡು ಕೊನೆ ಹಂತಕ್ಕೆ ಹೋದ್ರೂ ನಮ್ಮನ್ನು ಸರಿ ಮಾಡ್ತಾರೆ ಡಾಕ್ಟರ್ಗಳು ಅಂತೇಳಿ. ಇಲ್ಲ ಆದರೆ ಸ್ಟಾರ್ಟಿಂಗ್ನಲ್ಲಿ ನನಗೇನಾಗಿದೆ, ಕಣ್ಣು ಸರಿ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಮಂಜಿದೆ ಅಷ್ಟೇ ಅಂತಂತೇಳಿ ಹೇಳ್ಕೊಂತ ಹೋಗೋರು ಇರ್ತಾರೆ. ಡಯಾಬಿಟಿಸ್ ಇದೆ, ಅದೇನು ಬಿಡು ಒಂಚೂರು ಕಂಟ್ರೋಲ್ ಮಾಡ್ಕೋತೀನಿ ಅಂಥೇಳಿ ಈ ರೀತಿ ತಾತ್ಸಾರದ ಒಂದು ಮನೋಭಾವನೂ ಇರುತ್ತೆ. ಅದು ಅವಿದ್ಯಾವಂತರಿಗೆ ಇದೆ ಅಂತ ಹೇಳಂಗಿಲ್ಲ. ಎಲ್ಲರೂ ಕೂಡ ಈ ಕಾಲದಲ್ಲಿ ವೈದ್ಯಕೀಯ ಒಂದು ಚಿಕಿತ್ಸೆ ಅಂತಂದರೆ ಸ್ವಲ್ಪ ಹೆದರಿಕೆ ಬಿಡು ಅಂತಂತೇಳಿ. ಆದರೆ ಸ್ವಲ್ಪ ದಿನ ಆದಮೇಲೆ ಆಗುವಂಥ ಅನಾಹುತ ತಪ್ಪಿಸ್ಲಿಕ್ಕೆ ನಾವು ಮುಂಚಿತವಾಗಿ ಪರೀಕ್ಷೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಆಗ ಅದು ನಮ್ಮ ಕಡೆ ಹೇಳ್ತಾರೆ, ಸಣ್ಣ ಸೂಜಿಯಿಂದ ತೆಗೆಯುವಂಥದ್ದನ್ನು ಕೊಡ್ಲಿಯಿಂದ ತೆಗಿಬೇಕಾಗತ್ತೆ ಅಂತ. ತುಂಬ ಕಷ್ಟ ಆಗತ್ತೆ. ಈಗ ಡಯಾಬಿಟಿಸ್ ರೆಟಿನೋಪತಿಗೆ ಈ ಒಂದು ಡಯಾಬಿಟಿಸ್ ಇದೆ ಅಂತ ಅನ್ನೋದು ಒಂದು ಕಾರಣ ಆಯಿತು, ಮತ್ತು ಇಂತಿಷ್ಟು ಕಾರಣಗಳು ಅಂತ ಇರ್ತವೆ. ಏನೇನು ಬೇರೆ ಬೇರೆ ಕಾರಣಗಳಿಂದ ಈ ಡಯಾಬಿಟಿಸ್ ರೆಟಿನೋಪತಿ ಬರುತ್ತೆ ಸರ್? ಹೌದು, ಈಗ ಡಯಾಬಿಟಿಸ್ ರೆಟಿನೋಪತಿ ಅದು ಹೆಸರೇ ಹೇಳೋದಂಗೆ ಮುಖ್ಯ ಕಾರಣ ಡಯಾಬಿಟಿಸ್. ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ ಅಂತ, HbA1c ತುಂಬ ಜಾಸ್ತಿ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಅದೇ ಮುಖ್ಯ ಕಾರಣ. ಅದ್ರ ಜೊತೆಗೆ ನಿಮ್ಮದು ಬ್ಲಡ್ ಹಿಮೋಗ್ಲೋಬಿನ್ ಅನಿಮಿಯಾ ಏನಾರು ಇದ್ದರೆ, ಜೊತೆಗೆ ಕಿಡ್ನಿ ಸಮಸ್ಯೆನೂ ಇದೆ, ಜೊತೆಗೆ ಹಾರ್ಟ್ ಸಮಸ್ಯೆನೂ ಇದೆ ಅಂತಂದರೆ ಈ ಥರ ಪೇಷಂಟ್ಸ್ನಲ್ಲಿ ಏನಾಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಇನ್ನೂ ವರ್ಸನ್ ಆಗುತ್ತೆ. ಸೊ ಅಂದರೆ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಈ ಕಣ್ಣಿನ ನರಕ್ಕೆ ಈ ಶುಗರ್ನ ಒತ್ತಡ ತಡ್ಕೊಳಕ್ಕಾಗ್ದಲೇ ಬೇರೆ ಏನೇ ಒಂದು ಒತ್ತಡಗಳಿರುತ್ತಲ್ಲ ಅದನ್ನೆಲ್ಲ ತಡ್ಕೊಳ್ಬೇಕಾಗಿ ಬಂದಾಗ ಒಂದು ಹಂತದವರೆಗೂ ಅದಕ್ಕೊಂದು ಕಾಂಪನ್ಸೇಟ್ರಿ ಮೆಕ್ಯಾನಿಸಮ್ ಇರುತ್ತೆ, ಮ್ಯಾನೇಜ್ ಆಗುತ್ತೆ. ಅದನ್ನು ಕ್ರಾಸ್ ಆದಾಗ ಏನಾಗುತ್ತೆ ಅಂತಂದರೆ ಅದರದ ಒಂದು ಏನಂತ ಹೇಳ್ತಾರೆ, ಅದು ಫಂಕ್ಷನಲ್ ಕೇಪಬಿಲಿಟಿನ ಕಳ್ಕೊಳ್ತಾ ಹೋಗುತ್ತದು. ಈ ಸಿವಿಯಾರಿಟಿ ಜೊತೆಗೆ ನಾವು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ, ಹೇಳಿದ್ನಲ್ಲ, ಅಸೋಸಿಯೇಟೆಡ್ ನೆಫ್ರೋಪತಿ ಇದ್ದು, ಹಾರ್ಟ್ ಪ್ರಾಬ್ಲಮ್ ಇದ್ದು, ಬೇರೆ ಏನೇ ಸಮಸ್ಯೆಗಳಿದ್ರು ಅವರಲ್ಲಿ ಈ ಕಾಯಿಲೆ ತುಂಬ ಜಾಸ್ತಿ ಉಲ್ಬಣ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಒಂದು ಮೇಯ್ನು, 90% ಅದೇನೇ ಕಾರಣ. ಜೊತೆಗೆ ನಿಮ್ಗೆ ಏನಾರು ಅನಿಮಿಯಾ ಇತ್ತು ಅಂದರೆ, ಜೊತೆಗೆ ಏನಾದ್ರು ಕಿಡ್ನಿ ಸಮಸ್ಯೆಗಳಿದ್ದರೆ, ಹಾರ್ಟ್ ಸಮಸ್ಯೆಗಳಿದ್ದರೆ ಅದಕ್ಕೂ ಪ್ಯಾರಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಈಗ ನನ್ನ ಕಣ್ಣು ಬಂದ್ಬಿಟ್ಟು ನಾ ಕಣ್ಣಿಗೆ ಒಂದು ಏನೋ ಇಂಜೆಕ್ಷನ್ ಕೊಟ್ವಿ, ಲೇಸರ್ ಮಾಡಿ ಸರಿಯಾಗೋ ಕಾಯಿಲೆ ಅಲ್ಲ ಇದು. ನೀವು ಮೂಲ ಕಾರಣನ ಸರಿ ಮಾಡ್ದಲೇ ನಾವು ಮೇಲ್ಮಟ್ಟದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಉಪಯೋಗಕ್ಕೆ ಬರಲ್ಲ. ಅದು ಈಗ BP ಇದ್ರೂ ಸಮಸ್ಯೆ ಅಂತ ಹೇಳ್ತಿರ್ತಾವೆ. ಹೌದು, BP ಶುಗರ್ ಎರಡು ಇದ್ದಂದ್ರೆ 101 ಸಮಸ್ಯೆಗೆ ಮೂಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಾ ಡಯಾಬಿಟಿಕ್ ರೆಟಿನೋಪತಿ ಇದ್ದಂಗೆ ಇನ್ನೊಂದು ಹೈಪರ್ ಟೆನ್ಸಿವ್ ರೆಟಿನೋಪತಿ ಅಂತ ಇದೆ, ಅಂದರೆ BP-ಯಿಂದ ಸಮಸ್ಯೆ ಆಗುವಂಥ ಹೈಪರ್ ಟೆನ್ಸಿವ್ ರೆಟಿನೋಪತಿ. ಮತ್ತು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಅದು BP ಇದ್ದವ್ರಿಗೆ ಒಂದು 70-80 ಜನಕ್ಕೆ ಶುಗರ್ ಕೂಡ ಇದ್ದೇ ಬರುತ್ತೆ. ಪರ್ಸೆಂಟೇಜ್ ಹೇಳೋಕ್ಕಲ್ಲ, ಒಂದು ಅಪ್ರಾಕ್ಸಿಮೇಟ್ ನಂಬರ್ ಹೇಳ್ತಾ ಇದ್ದಾರೆ. ಇಟ್ ಕುಡ್ ಬಿ ಮೋರ್ ಆಲ್ಸೋ, ಇಟ್ ಕುಡ್ ಬಿ ಲೆಸ್ ಆಲ್ಸೋ. ಆವಾಗ ಜೊತೆಗೆ ಏನಂತ ಹೇಳ್ತೀವಿ, ಎರಡೂ ಜೊತೆ ಕಂಬೈಂಡ್ ಆದಾಗ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ನಾನು ಹೇಳ್ದಂಗೆ ಈಗ ಏನೋ ಒಂದೊಂದು ಸೇರ್ಕೊಳ್ಳುತ್ತೆ, ಮತ್ತು ಟ್ರೀಟ್ಮೆಂಟ್ ಕೂಡ ಹಾಗೇನೆ, ಒಂದಕ್ಕೆ ನಾವು ಕೊಟ್ಟರೆ ಆಗಲ್ಲ. ಜೊತೆಗೆ ಈಗ ಒಂದು ಏನಂದರೆ, ಒಂದೇ ಒಂದು ಸಮಸ್ಯೆ ಡಯಾಬಿಟಿಸಿಂದ ಆಗಿರೋ ರೆಟಿನೋಪತಿ ಅದು ಅಷ್ಟೇ ಇತ್ತಂದರೆ ಅಷ್ಟನ್ನೇ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಡ್ಬೋದು. ಆದರೆ ಹೃದಯದ ಸಮಸ್ಯೆ ಇತ್ತು, ಕಿಡ್ನಿ ಸಮಸ್ಯೆನೂ ಇತ್ತು, ಜೊತೆಗೆ ಇದನ್ನು ಸೇರ್ಕೊಳ್ತು, ಮತ್ತು BP-ಇಂದನೂ ಸಮಸ್ಯೆ ಆಯಿತು, ಮತ್ತು ಮನುಷ್ಯನಿಗೆ 101 ಚಟಗಳು ಎಲ್ಲ ಸೇರಿಕೊಂಡು ಆ ಒಂದು ಸಮಸ್ಯೆಗೆ ನೀವು ಚಿಕಿತ್ಸೆ ಕೊಡೋಕ್ಕಾಗದೇ ಇರೋಷ್ಟು ಗಂಭೀರ ಸ್ಥಿತಿಗೆ ಹೋಗ್ಬೋದು. ಹೌದು. ಆವಾಗ ಚಿಕಿತ್ಸೆ ಅಂತ ಅನ್ನೋದು ಬಹಳ ಮುಖ್ಯ ಅಂತ ಇಂಥ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಕರೆಕ್ಟ್. ಇವಾಗ ನಿಮಗೆ ಶುಗರ್ ಇದೆ, ನಿಮಗೆ BP ಇದೆ, ನಿಮ್ಗೆ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೀರಾ ಅಂತಂದ್ರೆ ಇದು ಸರಿಯಾದ ಸಮಯ, ಸೂಕ್ತ. ಒಂದೇ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ, ಸದ್ಯಕ್ಕೆ ಒಂದು ಸಮಸ್ಯೆ ಇದೆ ಮರ, ನೀನು ಎಷ್ಟು ಖುಷಿಯಿಂದ ನೀವು ಟ್ರೀಟ್ಮೆಂಟ್ ತಗೋಬೇಕು, ನಮ್ಮ ಕತೆ ಕೇಳಬಾರ್ದು ಅಂತ ಹೇಳ್ತಾರೆ ಕೆಲವರು. ಇಲ್ಲ, ಆರಂಭಿಕ ಹಂತದಲ್ಲಿ ಏನು ಟ್ರೀಟ್ಮೆಂಟೇ ಬೇಕಾಗಲ್ಲ, ಜೀವನ ಶೈಲಿ ಮಾರ್ಪಾಡು ಅದು ಮಾಡೋದು ಒಳ್ಳೆ ಧೈರ್ಯ ನೀಡ್ತಾ ಇದ್ರಿ ತಾವು. ಆರಂಭದಲ್ಲಿ ಬಂದಾಗ ಒಂದು 6 ತಿಂಗಳ ಬಿಟ್ಟು ಬನ್ನಿ ಅಂತ ಹೇಳ್ತೀವಿ, ಪರವಾಗಿಲ್ಲ ಟ್ರೀಟ್ಮೆಂಟ್ ತೊಗೋಬೋದು ಅಂತ. ಅಂದರೆ ಅಷ್ಟು ತಿಳ್ಕೊಂಬಿಡ್ಬೇಕು, ನಾನು ಸದ್ಯಕ್ಕೆ ಸೇಫರ್ ಝೋನಲ್ಲಿದ್ದೀನಿ, ನನಗೆ ಅಟ್ಲೀಸ್ಟ್ ಡಾಕ್ಟ್ರು ಕೂಡಲೇ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡ್ಬೇಕಂತ ಹೇಳಿಲ್ಲ, ಗುಳಿಗೆ ಬರೆದು ಕೊಟ್ಟರು, ನಾನು 6 ತಿಂಗಳ ಬಿಟ್ಟರು ಇನ್ನು ಬಂದರೆ ಇನ್ನೊಂದು 6 ತಿಂಗಳ ಮುಂದೆ ಹೇಳ್ತಾರೆ, ಆರಾಮಾಗ್ಬಿಡ್ತೀನಿ ಬಿಡು ಅಂತ ಒಂದು ಭರವಸೆ ಬರುತ್ತೆ. ಹೌದು. ಮತ್ತು ನಾನು ಹೇಳ್ದಂಗೆ ಕೆಲವು ಮಾತ್ರೆಗಳೇ ಬೇಕಾಗ್ಬೋದು. ನೀವು ನೋಡಿರ್ಬೋದು, ನಮ್ಮ ಲೇಟ್ ಭುಜಂಗ್ ಶೆಟ್ಟಿ ಅವರಿದ್ರು, ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಯಾವುದೇ ಕಾಯಿಲೆಗಳನ್ನ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ನೀವು ಜೀವನ ಶೈಲಿನ ಮಾರ್ಪಾಡು ಮಾಡೋಕ್ಕೆ ರೆಡಿ ಇದ್ದೀರಾ, ನೀವು ಹೇಳ್ದಂಗೆ ಚಟಗಳನ್ನ ಬಿಡಕ್ಕೆ ರೆಡಿ ಇದ್ದೀರಾ ಅಂತ. ಇವಾಗ ನೀವು ಫುಡ್ಡನ್ನು ನೀವು
ಸರಿಯಾಗಿ ಮಾಡಲಿಲ್ಲ ಅಂತಂದರೆ, ನೀವು ಫುಡ್ಡನ್ನೇ ಮೆಡಿಸಿನ್ ಥರ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಮೆಡಿಸಿನ್ ನಿಮ್ಮ ಫುಡ್ ಆಗುತ್ತೆ. ಅಷ್ಟೇ ಆಗುತ್ತೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಜನರಿಗೆ ತುಂಬ ಒಂದು ಸಮಸ್ಯೆ ಆಗ್ತಾ ಇದೆ. ಜೀವನ ಶೈಲಿನಲ್ಲಿ ಬದಲಾವಣೆ ಇರಬೇಕು, ದುಶ್ಚಟಗಳು ಇರಬಾರ್ದು, ವ್ಯಾಯಾಮ ಇರಬೇಕು ಅಂತೆಲ್ಲ ಹೇಳ್ತಿದ್ರು ಈ ಬೇರೆ ಕಾಯಿಲೆಗಳನ್ನು ಬರ್ಮಾಡ್ಕೊಳ್ತಾರೆ. ಬರ್ಮಾಡ್ಕೊಂಡು ಕಾಯಿಲೆ ಅದು ನಿಮ್ಮ ತಪ್ಪಿನಿಂದ. ನೀವು ಚಿಕಿತ್ಸೆ ತಗೊಳ್ಳೇಬೇಕು ದೀರ್ಘಕಾಲ ಬದುಕಬೇಕಂದ್ರೆ. ಹೌದು. ಈಗ ಚಿಕಿತ್ಸೆ ಕೊಡೋಕ್ಕಾಗದೇ ಇರೋಷ್ಟು ಒಂದು ಸಮಸ್ಯೆ ಏನಂದರೆ ಈ ಮೊಬೈಲು, ಕಂಪ್ಯೂಟ್ರು ಅದರ ಮುಂದೆ ಕೂತ್ಕೊಳ್ಳೋದು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ನಾವು ಮೊದಲಂತಿದ್ವಿ ಮಕ್ಕಳು ಈಗಿನ ಕಾಲದಲ್ಲಿ ಹಾಳಾಗ್ತಾ ಇದ್ದಾರೆ ಮೊಬೈಲ್ ನೋಡ್ತಾ ಅಂತ ಹೇಳಿದರು. ಇವತ್ತು ವೃದ್ಧರು ಕೂಡ ಹಾಳಾಗ್ತಾ ಇದ್ದಾರೆ ಅಂತ ಅನ್ಬೇಕಾಗಿದೆ ಅನಿವಾರ್ಯವಾಗಿ. ಏನು ಸರ್ ಇದು? ಇದರಿಂದ ಈ ನಿಮ್ಮ ಡಯಾಬಿಟಿಸ್ ರೆಟಿನೋಪತಿ ಅದು ಒಂದು ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆಗತ್ತಾ ಈ ರೀತಿಯಾದ? ನೀವು ಹೇಳ್ದಂಗೆ ಇದು ಗೊತ್ತಿರೋ ವಿಚಾರನೆ. ಇದು ಸ್ಕ್ರೀನ್ ಟೈಮ್ ಅನ್ನೋದು, ಈ ಡಯಾಬಿಟಿಸ್ ರೆಟಿನೋಪತಿ ಅಂತವು ಬರ್ತಾವಂತ ಗೊತ್ತಿರಲಿಲ್ಲ. ಬರೀ ಕಣ್ಣೇನೋ ಸ್ವಲ್ಪ ಚುರುಚುರು ಆಗುತ್ತೆ, ನೀರು ಬರುತ್ತೆ ಅನ್ನೋ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದೀವಿ. ಈಗ ನಿಮಗೆ ಸ್ಕ್ರೀನ್ ಟೈಮ್ಗೂ ಡಯಾಬಿಟಿಕ್ ರೆಟಿನೋಪತಿಗೂ ಡೈರೆಕ್ಟ್ ಲಿಂಕ್ ಇಲ್ಲ ಅಲ್ಲ. ಅಂದರೆ ಸಮಸ್ಯೆ ಏನೂ ಇಲ್ಲ, ಒಂದಿಷ್ಟು ಕಣ್ಣಾಗ ನೀರು ಬರುತ್ತೆ. ಈಗ ನಮ್ಮ ಮಕ್ಕಳಿಗೆ ನೋಡ್ಬಡಿಯಪ್ಪ ನೀವು ಕಣ್ಣು ಹಾಳಾಗತ್ತೆ ಅಂತ ಅಷ್ಟು ಹೇಳ್ತೀವಿ ನಾವು. ಏನೇನು ಹಾಳಾಗತ್ತೆ ಅಂತ ಅನ್ನೋದನ್ನು ವಿವರವಾಗಿ ಹೇಳೋಕ್ಕಾಗಲ್ಲ. ಕರೆಕ್ಟ್. ಮಾಹಿತಿ ಪಡ್ಕೋಬೇಕು, ಏನೇನಾಗತ್ತೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಂಡು ಕೂಡ ಮತ್ತು ಅದೇ ಒಂದು ಮೊಬೈಲಿಗೆ ಅಂಟ್ಕೊಳ್ಳೋದಲ್ಲ. ಮಕ್ಕಳಲ್ಗಂತೂ ನಾವು ಹೇಳ್ತಾ ಇರ್ತೀವಿ ಮೊಬೈಲ್ನ ಕೈಯಲ್ಲಿ ಕೊಡಲೇಬಾರ್ದು. ಮತ್ತು ಅವ್ರು ನನಗೆ ತಿಳಿದ ಮಕ್ಕಳು ಮೊಬೈಲ್ ಯೂಸ್ ಮಾಡೋ ಅಂಥದ್ದು ಏನು ಅಂತ ಅವಶ್ಯಕತೆ ಇರಲ್ಲ. ಕೋವಿಡ್ ಟೈಮಲ್ಲಿ ಏನೋ ಇತ್ತು ಪಾಪ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕಾಗಿತ್ತು, ಎಲ್ಲರ ಹತ್ರನೂ ಕಂಪ್ಯೂಟರ್ ಇಲ್ಲ, ಅವಾಗ ಒಂದು ಪರಿಸ್ಥಿತಿ ಆ ಥರ ಇತ್ತು. ಅದರ್ವೈಸ್ ಯೂಸ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಮತ್ತು ಅದು ಚಿಕ್ಕ ಸ್ಕ್ರೀನ್ ಇರುತ್ತಲ್ವಾ, ನೀವು ಸ್ಕ್ರೀನ್ ಚಿಕ್ಕದಿದ್ದಷ್ಟು ಕಣ್ಣಿನ ಮೇಲೆ ಒತ್ತಡ ಜಾಸ್ತಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕಾನ್ಸ್ಟೆಂಟಾಗಿ ನೀವು ಮೊಬೈಲ್ನ ನೋಡ್ತಾ ಇದ್ದರೆ ಏನಾಗುತ್ತೆ, ಕಣ್ಣು ಬ್ಲಿಂಕಿಂಗ್ ಫ್ರೀಕ್ವೆನ್ಸಿ ನಿಮಗೆ ಗೊತ್ತಿಲ್ದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಣ್ಣು ಯಾವಾಗ ಜಾಸ್ತಿ ಓಪನ್ ಇರುತ್ತೆ, ಕಣ್ಣಿನ ಮೇಲ್ಭಾಗದಲ್ಲಿ ತೇವಾಂಶ ಎವಾಪರೇಟ್ ಆಗಿ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಡಿಜಿಟಲ್ ಸ್ಟ್ರೈನ್ ಅಂತ ಕರಿತೀವಿ, ಕಣ್ಣಿನ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದರ ಸಮಸ್ಯೆಗೆ ಎಡೆ ಮಾಡ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಕೆಲವ್ರು ಪಾಪ ಪ್ರೊಫೆಷ್ನಲಿ ಏನೂ ಮಾಡೋಕ್ಕಾಗಲ್ಲ, ಮೊಬೈಲ್ನ ಡಿಪೆಂಡ್ ಮಾಡಬೇಕಾಗುತ್ತೆ. ಆ ಥರದವ್ರಿಗೆ ಹೇಳ್ತೀವಿ ನಾವು, ಆದಷ್ಟು ಸ್ವಲ್ಪ ಬಿಗ್ಗರ್ ಸ್ಕ್ರೀನ್ನ ಯೂಸ್ ಮಾಡಿ, ಕಂಪ್ಯೂಟರ್ ಆ ಥರದನ್ನು. ಮೊಬೈಲ್ಗೆ ಅಡಿಕ್ಷನ್ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ತುಂಬ ನಾನು ದೊಡ್ಡಲ್ಲಿ ಸಾಮಾನ್ಯದ ನೋಡಿದ್ದೀನಿ, ಮನೆಗೆ ಹೋದ ಪಾಪ ಅವ್ರು ನಿದ್ದೆ ಬರಲ್ಲ ಅಂತನೋ, ಪಾಪ ಲೋನ್ಲಿನೆಸ್ಸಿಂದನೋ ಏನೊಂದು ಪಾಪ ಅವ್ರಿಗೂ ಏನು ಮಾಡಬೇಕಾಗತ್ತೆ, ನಾವು ಪ್ರಾಕ್ಟಿಕಲ್ ಹೇಳೋದು ಏನು ಯೂಸ್ ಮಾಡಬೇಡಿ ಅಂತ. ಹಂಗಾಗಿ ನೈಟ್ ಟೈಮ್ 2-3 ಅವರ್ಸ್ ಕಂಟಿನ್ಯೂಸ್ ಆಗಿ ಫೋನ್ ನೋಡೋದು ಇದು ಮಾಡೋದು. ಅವಾಗ ಏನಾಗುತ್ತೆ, ಮಕ್ಕಳುಗಳು ಅದನ್ನು ನೋಡಿದಾಗ ಇದು ನಾರ್ಮಲ್, ಈ ಥರ ನೋಡ್ಬೋದು, ದೊಡ್ಡವ್ರು ನೋಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಅದು ಆ ಥರ ಶುರುವಾಗುತ್ತೆ. ಡಾಕ್ಟರ್, ಇದು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಈಗ ಕೂತ್ಕೊಂಡು ನೋಡಲ್ಲ, ಆರಾಮಾಗಿ ಇನ್ನಷ್ಟು ಆರಾಮಿರಲ್ಲ ಬಿದ್ಕೊಂಡು ನೋಡ್ತಾರೆ ಮೊಬೈಲನ್ನು. ಆವಾಗ ನಾನು ಇನ್ನೇನೋ ಭಾರಿ ಆರಾಮಿದ್ದೀನಿ ಅಂದರೆ ಮೊದಲೇ ಮೊಬೈಲ್ ನೋಡೋದು ಒಟ್ಟಾರೆಯಾಗಿ ಅದು ದುಶ್ಚಟವೇ. ಆವಾಗ ಇನ್ನಷ್ಟು ಗಂಭೀರ ಪರಿಣಾಮ ಬೀರುತ್ತಾ? ಹೌದು. ಈಗ ಲೇಟೆಸ್ಟ್ ಸ್ಟಡೀಸ್ ಏನು ಸಜೆಸ್ಟ್ ಮಾಡ್ತಾ ಇದೆ ಅಂದರೆ, ಈ ಮೊಬೈಲ್ ಸ್ಕ್ರೀನ್ ಟೈಮಿಂದ ಕಣ್ಣಿನ ಮೇಲೆ ಆಗೋ ಒತ್ತಡಗಳು ಅದು ಒಂದು, ಬಟ್ ಅದೊಂದೇ ಅಲ್ಲ, ನಮ್ಮ ಬ್ರೈನ್ ಮೇಲೆ ಕೂಡ ಅದ್ರ ಪರಿಣಾಮ ಬೀಳ್ತಾ ಇರುತ್ತೆ. ನಮ್ಮ ಸ್ಲೀಪ್ ಸೈಕಲ್ ಆಲ್ಟ್ರ್ ಆಗುತ್ತೆ, ಮತ್ತು ಕೆಲವು ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲವು ಕ್ರಿಯೆಗಳಾಗೋದಿರುತ್ತೆ ಬಾಡಿನಲ್ಲಿ. ಅದು ಕೆಲವು ಕೆಮಿಕಲ್ಸ್ ಅಥವಾ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರಬೇಕು, ಸೆರ್ಕಾಡಿಯನ್ ರಿದಮ್ ಅಂತ ಕರಿತೀವಿ. ಅದೆಲ್ಲ ಈ ಸ್ಕ್ರೀನ್ ಟೈಮ್ಗೆ ಅಡಿಕ್ಟ್ ಆಗೋದ್ರಿಂದ ಆಲ್ಟರ್ ಆಗಿ ಈ ಕಣ್ಣು ಒಂದೇ ಅಲ್ಲ, ದೇಹದ ಬೇರೆ ಭಾಗಕ್ಕೂ ಅದು ಸೆಕೆಂಡ್ರಿಯಾಗಿ ಮೊಬೈಲಿನ ದುಷ್ಪರಿಣಾಮಗಳು ಅದು ಕತೆ. ಹೌದು, ಬೇರೆ ಕತೆನೇ. ಹೌದು. ಈಗ ಡಯಾಬಿಟಿಸ್ ರೆಟಿನೋಪತಿ ಇದಕ್ಕೆ ಚಿಕಿತ್ಸೆ ಬಗ್ಗೆ ಮಾತಾಡೋಣ ಸರ್. ಹೌದು. ಏನು ಚಿಕಿತ್ಸೆ? ನಾನು ಹೇಳ್ದಂಗೆ ಆರಂಭಿಕ ಹಂತದಲ್ಲಿ ನಿಮ್ಗೆ ಯಾವುದೇ ಥರ ಸಿಂಪ್ಟಮ್ಸ್ ಇಲ್ಲ ಅಂದರೆ ನಾವು ಮೈಲ್ಡ್ ಡಯಾಬಿಟಿಕ್ ರೆಟಿನೋಪತಿ, ಮಾಡ್ರೇಟ್, ಸಿವಿಯರ್ ಅಂತ ಕರಿತೀವಿ. ಆರಂಭಿಕ ಹಂತದಲ್ಲಿ ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅದಕ್ಕೆ ಅಷ್ಟೇ ಸಾಕಾಗುತ್ತೆ. ಕೆಲವು ಸಲ ಕೇಂದ್ರ ಭಾಗದಲ್ಲಿ ನಾನು ಹೇಳ್ದಂಗೆ ನೀರು ತುಂಬಿಕೊಂಡ್ರೆ ಅದಕ್ಕೆ ಇಂಜೆಕ್ಷನ್ ಅಂತ ಕೊಡ್ತೀವಿ, ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ. ನೀವು ಇಂಜೆಕ್ಷನ್ ಅಂದ್ಕೊಳ್ಳೋ ಭಯಪಡೋದು, ಅಯ್ಯೋ ಏನು ಕಣ್ಣಲ್ಲೂ ಇಂಜೆಕ್ಷನ್, ಕಣ್ಣಲ್ಲಿ ಇಂಜೆಕ್ಷನ್ ಅಂತ. ಹೌದು, ಕಣ್ಣು ಗುಡ್ಡೆಲ್ಲೇ ಕೊಡೋದು, ಬಟ್ ಅದು ಅನಸ್ತೀಶಿಯಾ ಡ್ರಾಪ್ಸ್ ಎಲ್ಲ ಹಾಕಿ ಕೊಡ್ತೀವಿ. ಹಂಗಾಗಿ ನೋವೆಲ್ಲ ಏನಾಗಲ್ಲ. ದಂತ ಚಿಕಿತ್ಸೆ ಮಾಡುವಾಗ ಕೂಡ ಅಲ್ಲೇ ತಾನೇ ಕೊಡೋದು. ಆಮೇಲೆ ಕಣ್ಣಿನ ಪೊರೆ ಇದ್ರದ್ದು ಚಿಕಿತ್ಸೆ ಆಗುವಾಗ ಡೈರೆಕ್ಟ್ ಆಗಿ ಸೂಜಿ, ಅದು ಇನ್ನೊಬ್ಬರಿಗೆ ಭಯ ಕಾಣಿಸುತ್ತೆ, ಆ ರೋಗಿಗೂ ಮತ್ತು ವೈದ್ಯರಿಗೂ ಏನು ವ್ಯತ್ಯಾಸ ಆಗಲ್ಲ. ಅದು ಇಲ್ಲ ವ್ಯತ್ಯಾಸ ಏನಾಗಲ್ಲ. ಅದು ಒಂದು. ಮತ್ತೆ ನಾನು ಹೇಳ್ದಂಗೆ ಹೊಸ ರಕ್ತನಾಳಗಳೇನಾರ ಬೆಳ್ಕೊಂಡಿತ್ತು ಅಂದರೆ ಅದಕ್ಕೆ PRP ಲೇಸರ್ ಅಥವಾ ಪ್ಯಾನ್ ರೆಟಿನಲ್ ಫೋಟೋ ಕೋಯಾಗ್ಯುಲೇಷನ್ ಅಂತ ಮಾಡ್ತೀವಿ. ಏನಂದರೆ ಇದು ಲೇಸರ್ ಲೈಟ್ನ ಬಳಸ್ಬಿಟ್ಟು ಒಂದು ಥರದ ಶಾಖ ಕೊಡ್ತೀವಿ ನರಕ್ಕೆ, ಈ ಹೊಸ ರಕ್ತನಾಳಗಳೆಲ್ಲ ಕರಗಲಿ ಅಂತ. ಅದು ಮುಂದಿನ. ಅದನ್ನು ಮೀರಿ ಏನಾರು ನಾನು ಹೇಳಿದೆ, ಕೆಲವು ಸಲ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋದು, ಕಣ್ಣಿನ ನರದ ಮೇಲೆ ಬ್ಲೀಡಿಂಗ್ ಆಗೋದು, ಅಥವಾ ಕಣ್ಣಿನ ನರದ ಮೇಲೆ ದುರ್ಮಾಂಸ ಬೆಳ್ಕೊಂಡು ನರ ಬಿಟ್ಕೊಳ್ಳೋದು, ಜಾಗದಿಂದ ಕಿತ್ಕೊಂಬರಿ, ಈ ಥರ ಸ್ಟೇಜ್ಗೆಲ್ಲ ಹೋಗೋ ಸಾಧ್ಯತೆಗಳಿರುತ್ತೆ. ಆ ಥರ ಸಂದರ್ಭದಲ್ಲಿ ವಿಟ್ರೆಕ್ಟಮಿ ಅಂತ ಒಂದು ಶಸ್ತ್ರಚಿಕಿತ್ಸೆನ ಮಾಡಬೇಕಾಗಿ ಬರುತ್ತೆ. ಹಾಗೆ
ಆಮೇಲೆ ಮತ್ತೀಗ ಐ ಡ್ರಾಪ್ಸ್ ಕೊಟ್ಟು ಕಳಿಸ್ಬಿಡ್ತೀರಲ್ಲ ನೀವು. ಅದು ಐ ಡ್ರಾಪ್ಸು ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಯಾವ ಥರ ಅಂತ ಕೆಲಸ ತುಂಬ ನೀರಿದ್ರೆ ಮಾತ್ರ ಐ ಡ್ರಾಪ್ಸ್ ಕೊಡ್ತೀವಿ. ಅದು ನಾವು ಸಾಮಾನ್ಯವಾಗಿ ಐ ಡ್ರಾಪ್ಸ್ ಅಂತ ಏನು ಕೊಡ್ತೀವಲ್ಲ ಅದು ಕೊಡೋದು ಕಣ್ಣಿನ ಡ್ರೈ ಅಂದರೆ ಕಣ್ಣಿನ ಮೇಲ್ಭಾಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ, ಗ್ಲಕೋಮಾಗೆ ಸಂಬಂಧಪಟ್ಟಂಗೆ ಅಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋಕ್ಕೆ. ಹೌದು, ಅದು ತುಂಬಾ ಸರಳ ಏನೋ, ಅದು ಸಣ್ಣ ಪ್ರಮಾಣದ. ಇಲ್ಲ, ಕೆಲವು ಕಾಯಿಲೆಗಳಿಗೂ ಡ್ರಾಪ್ಸ್ ಕೊಡ್ತೀವಿ. ಗ್ಲಕೋಮಾಗೂ ಡ್ರಾಪ್ಸೇ ಕೊಡಬೇಕು. ಇನ್ನು ಕಣ್ಣಲ್ಲಿ ಇನ್ಫ್ಲಮೇಷನ್ ಯುವಿಐಟಿಸ್ ಅಂತ ಆಗುತ್ತೆ, ಅದಕ್ಕೂ ಡ್ರಾಪ್ಸ್ ಕೊಡಬೇಕು. ಕಣ್ಣಲ್ಲಿ ಕರಿಗುಡ್ಡಿನಲ್ಲಿ ಕಾಯಿಲೆಗಳಾದರೂ ಅದಕ್ಕೂ ಡ್ರಾಪ್ಸ್ ಕೊಡ್ತೀವಿ. ಬಟ್ ಡಯಾಬಿಟಿಕ್ ರೆಟಿನೋಪತಿಗೆ ಬರೀ ಡ್ರಾಪ್ಸ್ನಲ್ಲಿ ಸರಿಯಾಗುವಂಥ ಕಾಯಿಲೆಗಳಲ್ಲ. ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ನಾವು ನಮ್ಮ ಚಿಕಿತ್ಸೆನ ನಿರ್ಧಾರ ಮಾಡಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆ ಅಂತ ಅನ್ನೋದು ಅದು ಒಂದು ಕೊನೆಯ ಹಂತ ಅಥವಾ ಎಂಡ್ ಸ್ಟೇಜ್. ಈ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಅದು ಒಂದು ಮಾರ್ಗ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ತುಂಬ ಪೇಷಂಟ್ಸ್ ಸರಿಯಾಗಿರೋಂಥ ತುಂಬ ಉದಾಹರಣೆಗಳಿದೆ ನಮ್ಮ ಕೈಯಲ್ಲಿ. ಬಂದ್ಬಿಟ್ಟು ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದು ಗುಣ ಮಾಡಿ. ಬಟ್ ನಾನು ಹೇಳ್ದಂಗೆ ಅಲ್ಲಿವರೆಗೂ ಹೋಗಕ್ಕೆ ಬಿಡಬಾರ್ದು. ಅಂದರೆ ಈಗ ಡಯಾಬಿಟಿಸ್ ರೆಟಿನೋಪತಿ ಸಮಸ್ಯೆ ಇರೋರು ಈ ರೀತಿಯಾದಂಥ ಶಸ್ತ್ರಚಿಕಿತ್ಸೆಗೂ ತಯಾರಿರಬೇಕಾಗತ್ತೆ. ತಯಾರಾಗಿರುತ್ತೆ. ಹೌದು. ಮತ್ತೆ ಇನ್ನೊಂದು, ಈ ಶಸ್ತ್ರಚಿಕಿತ್ಸೆ ಆದಮೇಲೆ ನಿಮ್ಮ ದೃಷ್ಟಿ ಸರಿಯಾಯಿತು ಅಂದ್ಕೊಳ್ಳಿ, ಅದು ಎಂಡ್ ಆಗಲ್ಲ. ಹೌದು, ಯಾಕಂದ್ರೆ ಡಯಾಬಿಟಿಸ್ ಇರುತ್ತಲ್ಲ. ಎಕ್ಸಾಕ್ಟ್ಲಿ. ಅದು ಸಾಯೋ ತನಕನೂ ಅಥವಾ ಅನುಭವಿಸುವಂಥ ಕಾಯಿಲೆ ಅಂತನಲ್ಲ, ಅದೊಂದು ಸ್ಥಿತಿ. ವೈದ್ಯರೆಲ್ಲ ಹೇಳ್ತೀರಿ ಅದನ್ನ ಕಾಯಿಲೆ ಅನ್ಕೋಬೇಡಿ, ಡಯಾಬಿಟಿಸ್ ಅನ್ನ, ಅದು ಒಂದು ಸ್ಥಿತಿ ಅಂತ ಹೇಳಿ. ಅದಕ್ಕೆ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದ್ದಂಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯ ರೀತಿಯಾದಂಥ ಚಿಕಿತ್ಸೆ ಇದೆ ಅಂಥೇಳಿ ನಾವು ಹೇಳೋಣ ಸರ್. ಈಗ ಕೆಲವು ಸಲ ಆರಂಭದಲ್ಲಿ ನಾವು ನಡುವೆ ಮಾತಾಡ್ತಾ ಇದ್ವಿ, ನಿರ್ಲಕ್ಷ್ಯ ಮಾಡ್ತಾರೆ, ತಗೊಳಕ್ಕಾಗಲ್ಲ, ಚಿಕಿತ್ಸೆ ತಗೊಳಕ್ಕಾಗ್ತಿರಂಗಿಲ್ಲ, ಮುಂದೆ ಆಗ್ತಿರ್ತಾರೆ ನೋಡೋಣ ಅಂತಂಥೇಳಿ. ಅಕಸ್ಮಾತ್ ಕಾಲಕ್ಕೆ ಚಿಕಿತ್ಸೆ ಪಡೀಲಿಕ್ಕೆ ಆಗಲಿಲ್ಲ ಅಂದರೆ ಏನಾಗುತ್ತೆ? ಹೌದು, ಈಗ ನಾನು ಹೇಳಿದ್ನಲ್ವ, ಇದು ಆರಂಭಿಕ ಹಂತದಲ್ಲಿರೋದು ಮುಂದಿನ ಹಂತಕ್ಕೆ ಹೋಗ್ತಾ ಹೋಗುತ್ತೆ ಚಿಕಿತ್ಸೆಗಳು ಸಿಗಲಿಲ್ಲ ಅಂತಂದರೆ. ಆ ಸಮಯದಲ್ಲಿ ನೀವೇನಾದ್ರು ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಅದಾಗದೆ ರಿವರ್ಸ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಲೇಸರ್ ಮಾಡಬೇಕು, ಇಂಜೆಕ್ಷನ್ ಮಾಡಬೇಕು, ಸರ್ಜರಿ ಮಾಡಬೇಕು, ನಾವು ಇದನ್ನು ಅಡ್ವೈಸ್ ಮಾಡಿದ್ದೀವಿ. ಈ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ನಾನು ಹೇಳ್ದಂಗೆ ನರ ಪರ್ಮನೆಂಟಾಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದೆ, ಕಣ್ಣಿನ ನರ ಒಂದು ಹಂತಕ್ಕೆ ಡ್ಯಾಮೇಜ್ ಆದಮೇಲೆ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದು ತುಂಬ ಅಡ್ವಾನ್ಸ್ ಸ್ಟೇಜ್ಗೆ ಹೋಗ್ಬಿಟ್ರೆ ನಾವೇನು ಹೇಳ್ತೀವಿ, ಅದಕ್ಕೇನು ಮಾಡೋದಕ್ಕಾಗಲ್ಲ, ಅದು ಕೆಲವು ಸಲ ನಾವೇನೇ ಬೇಡ, ಏನು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿರೋ ಉದಾಹರಣೆಗಳು ಇರುತ್ತೆ. ಅದು ಒಂದು ಹಂತದಂಗೆ ನರ ಏನಾಗುತ್ತೆ, ಡಿಜನರೇಟ್ ಅಥವಾ ಆಗೋದು ಅಥವಾ ಪರ್ಮನೆಂಟ್ ಡ್ಯಾಮೇಜ್ ಅಂತ ಕರಿತೀವಿ, ಅದು ಆಗ್ತಾ ಹೋಗುತ್ತೆ. ಓವರ್ನೈಟ್ ಆಗಲ್ಲ, ಡಿಪೆಂಡ್ಸ್ ಯಾವ ಹಂತದಲ್ಲಿದೆ ಅಂದಮೇಲೆ. ಬಟ್ ಕ್ರಮೇಣ ಅದ್ರದ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಆ ಹಂತ ಗೊತ್ತಾಗಬೇಕಂದ್ರೆ ಪರೀಕ್ಷೆಗೆ ಹೋದರೆ ತಾನೇ. ಹೌದು. ಇದೀಗ ತಾವು ಹೇಳಿದ್ರಿ ರಿವರ್ಸ್ ಆಗುತ್ತೆ ಅಂತೇಳಿ, ಡಯಾಬಿಟಿಸ್ ರಿವರ್ಸ್ ಅಂತ ಅನ್ನೋದು ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಈಗ ಡಯಾಬಿಟಿಸ್ ರೆಟಿನೋಪತಿ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಅಂದಂಗೆ ನಿಮ್ಮ ಮಾತಿನ ಅರ್ಥ. ಹೌದು, ಡೆಫಿನೆಟ್ಲಿ ಅದು ಸಾಧ್ಯ ಇದೆ. ಡೆಫಿನೆಟ್ಲಿ ಚಿಕಿತ್ಸೆ ಪಡ್ಕೊಂಡ ನಂತರ ಅವರಿಗೆ ಏನೇನು ಸಲಹೆಗಳನ್ನು ನೀಡ್ತೀರಿ ನೀವು? ಹೇಗಿರಬೇಕು ರೋಗಿ? ಹೌದು, ಒಂದು ಫಸ್ಟು ಚಿಕಿತ್ಸೆ ಏನಾರು ಕೊಟ್ಟ ಮೇಲೆ, ಇಂಜೆಕ್ಷನ್ ಏನಾರು, ಅಫ್ಕೋರ್ಸ್ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಶುಗರ್ ಕಂಟ್ರೋಲ್ ಮಾಡಲೇಬೇಕಾಗ್ತದೆ. ಅದು ನಮ್ಮ ಪದೇ ಏನು ಹೇಳೋದಂತಲ್ಲ, ಅದು ಮುಖ್ಯ ಕಾರಣ ಆಗಿರೋದ್ರಿಂದ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಇಂಜೆಕ್ಷನ್ ಏನಾದ್ರು ಕೊಟ್ಟರೆ ನಾವು ಕಣ್ಣಲ್ಲಿ ಏನೋ ನೀರು ಹೋಗದೆ ಇರ್ತಾರ ನೋಡ್ಕೋಬೇಕು. 1-2 ದಿನ ಆಪ್ರೇಷನ್ ಮಾಡಿದ್ರೆ 1 ವಾರ ಕಣ್ಣಲ್ಲಿ ನೀರು ಹೋಗದೆ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಕಣ್ಣಲ್ಲಿ ಬ್ಲೀಡಿಂಗ್ ಏನಾರು ಆಗ ಮುನ್ಸೂಚನೆ ಇದ್ದರೆ ಅಥವಾ ಬ್ಲೀಡಿಂಗ್ ಆಗಿದ್ದರೆ ಸ್ವಲ್ಪ ಭಾರ ಏನೂ ಎತ್ತಬಾರ್ದು. ಮತ್ತು ಮಲಗಬೇಕಾದ್ರೆ ಸ್ವಲ್ಪ 2 ದಿಂಬು ಹಾಕ್ಕೊಂಡು ತಲೆ ಎತ್ತರದಲ್ಲಿ ಇಟ್ಕೊಂಡು ಮಲ್ಕೋಬೇಕು. ಹಾಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅನ್ನೋದು ಅದು ಯಾವ ಹಂತದಲ್ಲಿದೆ ಕಾಯಿಲೆ ಮತ್ತು ನಾವೇನು ಚಿಕಿತ್ಸೆ ನೀಡಿದ್ದೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಮುನ್ನೆಚ್ಚರಿಕೆ ವಹಿಸ್ಕೋಬೇಕು, ಕಣ್ಣಿನ ರಕ್ಷಣೆ ಮಾಡಬೇಕು, ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು. ಮತ್ತು ಕಣ್ಣು ಇದೆ ಅಂತ ತಿಳ್ಕೊಂಡು ಎದ್ದ ನೋಡ್ತಾ ಬಳಕೆ ಮಾಡೋದಲ್ಲ. ಹೌದು ಅಲ್ವಾ ಸರ್? ಎಲ್ರಿಗೂ ಗೊತ್ತಿರುತ್ತೆ, ಈ ಮೊಬೈಲ್ ಇದೆ ಅಂತ ತಿಳ್ಕೊಂಡು ನೋಡ್ತಾ ಕೂತ್ಕೊಂಡ್ಬಿಡೋದು. ಆದ್ದರಿಂದ ಈ ಕಣ್ಣಿಂದನೇ ಮನುಷ್ಯ ಸಂಪೂರ್ಣ ಹಾಳಾಗ್ತಾನೆ. ಅವನಿಗೆ ನೋಡೋಕ್ಕೆಲ್ಲ ಸಿಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಂದನ್ನು ನೋಡಿ ಅದು ಬೇಕು ಅಂಥೇಳಿ ಆ ಬೇಡಿಕೆಗಳನ್ನು ಬೆಳೆಸ್ಕೊಂಡು ಮನುಷ್ಯ ಹಾಳಾಗ್ತಾನೆ. ಅದು ನಾವು ಕಣ್ಣು ಚೆನ್ನಾಗಿದ್ರೆ ಮಾತ್ರ ಬದುಕಕ್ಕೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಭಾಳ ಸೌಂದರ್ಯವಾದಂಥ ಒಂದು ಕಲ್ಪನೆ ಇಟ್ಕೊಂಡು ಬದುಕ್ತಿರ್ತಾನೆ. ಜಗತ್ತು ಸುಂದರವಾಗಿ ಕಾಣ್ತದೆ, ಕಾಣುವಂಗೆ ಅವನು ಇರಬೇಕು, ಅವನ ಕಣ್ಣನ್ನು ರಕ್ಷಣೆ ಮಾಡ್ಕೋಬೇಕು. ಬಹಳ ಒಳ್ಳೆಯ ರೀತಿಯಾದಂತಹ ತುಂಬ ಸರಳವಾದಂತಹ ಭಾಷೆಯಲ್ಲಿ ತಾವು ಡಯಾಬಿಟಿಸ್ ರೆಟಿನೋಪತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಡಾಕ್ಟರ್ ಬಿ ಪೂರ್ಣಚಂದ್ರ ಅವರೇ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಗಳನ್ನು ನಾವು ಬೆಂಗಳೂರು ಆಕಾಶವಾಣಿ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ನಮ್ಮ ಆರೋಗ್ಯದ ಕುರಿತಾದಂತಹ ಕಾರ್ಯಕ್ರಮಗಳನ್ನು ಅವರು ಕೇಳಿ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆಯ ಚಿಕಿತ್ಸೆ ಪಡ್ಕೊಂಡು ಸುಖ ಜೀವನ ನಡೆಸಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ.